ಇನ್ನು ಬಿಜೆಪಿಗೆ ಬೆಂಬಲ ಘೋಷಿಸಿರುವಂತಹ ವಿನಯ್ ಕುಮಾರ್, ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವಿನಯ್ ಬಿಜೆಪಿ ಬೆಂಬಲ ಘೋಷಿಸಿದ್ದಾರೆ. ವಿನಯ್ ಕುಮಾರ್ ಅವರು ಈಗಾಗಲೇ ಅಶ್ವವೇಗ ನ್ಯೂಸ್ ಜೊತೆ ವಿನಯ್ ಕುಮಾರ್ ಅವರು ಮಾತಾಡಿದ್ದಾರೆ. ಟಿಕೆಟ್ ಮಿಸ್ ಆಗಿದ್ದು ನನಗೆ ಯಾವುದೂ ಕೂಡ ಬೇಸರ ಆಗಿಲ್ಲ. ಅಶ್ವವೇಗ ನ್ಯೂಸ್ ಜೊತೆ ವಿನಯ್ ಕುಮಾರ್ ಅವರು ಮಾತುಕತೆಯನ್ನು ಮಾಡಿರುವಂಥದ್ದು ಮಾತಾಡಿದ್ದಾರೆ. ಟಿಕೆಟ್ ಮಿಸ್ ಆಗಿರೋದು ಎಲ್ಲೂ ಕೂಡ ನನಗಂತೂ ಬೇಸರ ತಂದಿಲ್ಲ ಅನ್ನುವಂತಹ ರೀತಿಯಲ್ಲಿ ವಿನಯ್ ಕುಮಾರ್ ಅವರು ಮಾತನಾಡಿದ್ದಾರೆ. ದಾಸ ಕರಿಯಪ್ಪನವರು ನಮ್ಮ ಬ್ರದರ್ ಇದ್ದಾಗೆ, ಅವರಿಗೆ ಬೈ ಎಲೆಕ್ಷನಲ್ಲಿ ನನ್ನ ಸಪೋರ್ಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅವ್ರು ಗೆಲ್ಲಬೇಕು ಅಂತ ನಾನು ಬಯಸ್ತೇನೆ. ಪಕ್ಷದ ಚಟುವಟಿಕೆಯಲ್ಲಿ ನಿರಂತರವಾಗಿ ನಾನು ಭಾಗಿಯಾಗಿರ್ತೇನೆ. ಶಾಮನೂರು ಕುಟುಂಬದ ಪಾರುಪತ್ಯ ಕೊನೆಗೊಳಿಸುವುದೇ ನಮ್ಮ ಗುರಿಯಾಗಿದೆ. ಅಶ್ವವೇಗ ನ್ಯೂಸ್ ಜೊತೆ ವಿನಯ್ ಕುಮಾರ್ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಮುಖ್ಯವಾಗಿ ಈಗಾಗಲೇ ವಿನಯ್ ಕುಮಾರ್ ಅವರು ಬಿಜೆಪಿಗೆ ಬೆಂಬಲವನ್ನು ನೀಡುತ್ತೇನೆ ಅನ್ನುವಂತಹ ರೀತಿಯಲ್ಲಿ ಮಾತುಗಳನ್ನು ಆಡಿರುವಂಥದ್ದು. ಈಗಾಗಲೇ ದಾವಣಗೆರೆ ಕ್ಷೇತ್ರದಲ್ಲಿ ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಬಗ್ಗೆ ಈ ಹಿಂದೆ ಪ್ರೀಪೋಲನ್ನು ಮಾಡಿದ್ವಿ, ರಹಸ್ಯವಾಗಿ ಈಗಾಗಲೇ ಪ್ರೀಪೋಲನ್ನು ಮಾಡಿರುವಂತಹ ಸಂದರ್ಭದಲ್ಲಿ ವಿನಯ್ ಕುಮಾರ್ ಅವರು ಆಡಿರುವಂತಹ ಮಾತುಗಳಿವು. ಬಿಜೆಪಿ ಟಿಕೆಟ್ ಫೈನಲ್ ಮಾಡಿದಾರಲ್ಲ ಕ್ಯಾಂಡಿಡೇಟ್, ಇಸ್ ಇಟ್ ಶಾಕಿಂಗ್ ಟು ಯು ಆರ್ ಎಕ್ಸ್ಪೆಕ್ಟೆಡ್? ಶಾಕಿಂಗ್ ಅಂತ ಅಲ್ಲ, ನಮ್ಮ ಬ್ರದರ್ ಇದ್ದಂಗೆ ಶ್ರೀನಿವಾಸ ದಾಸ್ಕರಿಯಪ್ಪ ಅವರು, ಅವ್ರ ತಂದೆ ಅವರು ನಮ್ಮ ದೊಡ್ಡಪ್ಪ ಚಡ್ಡಿ ದೋಸ್ತಗಳು. ನಮ್ ದೊಡ್ಡಪ್ಪನ ಅಮಾಲಿ ಕೆಲಸ ಮಾಡ್ಕೊಂಡಿದ್ದರು ಅವರು ಕೂಡ. ಆಮೇಲೆ ಕಳೆದ 2 ವರ್ಷದಿಂದನೂ ನಾವು ಹಲವಾರು ವೇದಿಕೆಗಳಲ್ಲಿ ಜೊತೆಗೆ ಇದ್ವಿ. ಅವರು ಕೂಡ ಸ್ಟ್ರಾಂಗ್ ಕಂಟೆಂಡರ್ ಇದ್ರು. ಅವ್ರು ಸ್ವಲ್ಪ ಪಬ್ಲಿಕ್ ಅಲ್ಲಿ ವಿಸಿಬಿಲಿಟಿ ಕಡಿಮೆ, ಬಟ್ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡ್ಕೊಂಡಿದ್ದಾರೆ. ಸಿಕ್ಕಿರೋದು ಬಹಳ ಸಂತೋಷದ ವಿಚಾರ ನನಗೆ. ಎಲ್ಲಿ ಮಿಸ್ ಆಯ್ತು ಅನ್ಸುತ್ತೆ? ಯಾಕೆ ವಿನಯ್ ಕುಮಾರ್ ಅವ್ರಿಗೆ ಟಿಕೆಟ್ ಮಿಸ್ ಆಯ್ತು ಅಂತ ನಿಮ್ಗೆ ಅನಿಸ್ತದೆ? ಪ್ರಾಮಾಣಿಕವಾಗಿ ಹೇಳ್ತೀನಿ ಅಂತ ಅನ್ಕೊಂಡಿದ್ದೀನಿ ವಿನಯ್ ಕುಮಾರ್ ಅವರೇ. ಪ್ರಾಮಾಣಿಕವಾಗಿ ಅಂತಂದ್ರೆ ಮೊದಲನೇದು ಬಯಸದೆ ಅಂತ ಭಾಗ್ಯ, ಅಂದ್ರೆ ಭಾಗ್ಯ. ನಾನೇನು ಬಯಸಿರ್ಲಿಲ್ಲ, ಟಿಕೆಟ್ ಆಕಾಂಕ್ಷೆ ಆಗಿರ್ಲಿಲ್ಲ ಪಬ್ಲಿಕ್ ಆಗಿ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೆ. ಅದನ್ನ ಗುರುತಿಸಿ ಬಿಜೆಪಿ ಅವರು ಕೂಡ ಒಬ್ಬ OBC ಕ್ಯಾಂಡಿಡೇಟ್ ಬೇಕು ಅಂತ ನನ್ನ ಹೆಸರನ್ನ ಕೋರ್ ಕಮಿಟಿಯಲ್ಲಿ ರೆಕಮೆಂಡ್ ಮಾಡಿ ಕಳಿಸಿದ್ರು. ಆಮೇಲೆ ಗೊತ್ತಾಯ್ತು ನನ್ನ ಹೆಸರು ಹಲವಾರು ಮೂಲಗಳಿಂದ ಡೆಲ್ಲಿಗೆ ಹೋಗಿತ್ತು ಅಂತ. ಆಮೇಲೆ ನನ್ನ ಹೆಸರು ಇತ್ತು ಅನ್ನೋದು ಬಂತು. ಲಾಸ್ಟ್ ಮಿನಿಟ್ ವರೆಗೂ ಬಹಳ ಚರ್ಚೆ ಆಯ್ತಂತೆ. ಸೊ ಅದು ಎಲ್ಲಿ ತಪ್ಪು ಅಂತಂದು ನನಗೆ ಗೊತ್ತಿಲ್ಲ. ನನಗೆ ಒಂದು ಲಾಬಿಂಗ್ ಪವರ್ ಇಲ್ಲ ನನಗೆ, ಯಾಕಂದ್ರೆ ಪಕ್ಷದಲ್ಲಿ ಯಾರು ಗೊತ್ತಿರ್ಲಿಲ್ಲ. ನಾನು ಕೂಡ ಲಾಬಿ ಮಾಡ್ಲಿಕ್ಕೆ ನಿಮ್ ಪರವಾಗಿ ಯಾರು ಇಲ್ಲ ಅಂತ ನಾನು ಕೇಳ್ತಾ ಇದ್ದೆ, ನೀವೇ ಹೇಳಿದ್ರಿ. ಇಲ್ಲ, ಅದು ಸತ್ಯ. ಅದು ಒಂದು ಪ್ರಾಮಾಣಿಕ ಉತ್ತರ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಹೊಸಲ್ಲಿ ಅಂದ್ರೆ ಇನ್ನು ಪಕ್ಷ ಸೇರಿಲ್ಲ ಕೂಡ. ಹೌದು. ಆಮೇಲೆ ವೇದಿಕೆಗಳಲ್ಲಿ ಒಂದು ನನ್ನ